ಪೇಪರ್ ಆಗಿರೋ ಏರಿಯಾದಲ್ಲೇ ನಾನು ಹುಟ್ಟಿದೆ. ನಾನು ಬೆಳೆದಿರೋದು ಅದೇ ಏರಿಯಾ, ನಾನು ಮದುವೆ ಆಗಿರೋದು ಅದೇ ಏರಿಯಾ, ನನಗೆ ಮಕ್ಕಳು ಆಗಿರೋದು ಅದೇ ಏರಿಯಾ, ಇವಾಗ ನಾನು ಇರೋದು ಅದೇ ಏರಿಯಾ. ಒಂದು ಮನೆ ಇಲ್ದಿರ ಇರೋವಾಗ ಆ ಫುಟ್ಬಾಟ್ ಮೇಲೆ ಶೆಡ್ ಹಾಕೊಂಡಿರೋವಾಗ, ಶೆಡ್ಡೂ ಇಲ್ಲ ತಾರ್ಪಲ್ ಹಾಕೊಂಡಿರುವಾಗ ಬರೋರು ಯಾವನೋ ಬರೋರು ಗನ್ಸು ಅವ್ರಿಗೆ ಗಂಡ ಪಕ್ಕದಲ್ಲಿ ಮಲ್ಕೊಂಡು ಇನ್ನೊಬ್ರು ಬಂದು ನೋಡಿದ್ರೂ ಗೊತ್ತಾಗಲ್ಲ. ಹಂಗಲ್ಲ ಬಂದು ನಾವು ಎದ್ದು ಓಡಿಸಿದ್ದೆಲ್ಲ ನಮಗೆ ನೆನೆಸ್ಕೊಂಡ್ರೆ ಒಂಥರ ಬೇಜಾರು. ನಾವು ಮನುಷ್ಯರು, ನಾವೇನು ಮೃಗಗಳಲ್ಲ. ಅವರು ಮೃಗಗಳೇ ನೋಡ್ದಂಗೆ ನೋಡಿದ್ರೆ ನಾವು ಮೃಗಗಳಲ್ಲ, ನಾವು ಮನುಷ್ಯರು. ಮನುಷ್ಯರಿಗೆ ಗೌರವ ಕೊಡಬೇಕು, ಬೆಲೆ ಕೊಡಬೇಕು. ರಾತ್ರಿ 9 ಗಂಟೆಗೆ ಹೋಗಿ ಚೀಲ ಹಿಡಿದ್ರೆ ರಾತ್ರಿ 3 ಗಂಟೆ ತನಕ ಆಯ್ತಿದ್ದೆ. 3 ಗಂಟೆ ಇದ್ದ ಅಲ್ಲೇ ಮಕ್ಕೊಂಡು ಬಿಡ್ತಿದ್ವಿ ಪೇಟ್ಯಾಗ. ಇವರು ಗಂಡು ಮಕ್ಕಳೆಲ್ಲ ತಡವಿದ್ರೆ ಮತ್ತೆ ಏನು ಮಾಡೋದು, ಕಸ ಹರ್ಸೋದು ಅನ್ನೋದು, ಅವ್ರಿಗೆ ಚಪ್ಪಲಿ ತೋರಿಸೋದು, ಕೊಲ್ ತಂದು ಹೊಡೆಯೋದು, ಇದನ್ನು ಮಾಡ್ಕೊಂತ ಜೀವನ ಮಾಡಿದ್ವಿ. Most of the identity waste speaker has is either they are dirty or they are Dalits. They all come from the scheduled caste and scheduled tribe, and then they get scolding from citizens, they get scolding from the local authorities, they get beaten up sometimes, and they don't have toilets. Can we change that? So that dignity is very important. ILO talks about dignity, everybody else, our constitution talks about dignity. Behind every waste speaker there are 24 jobs created in the whole value chain, and because of them the mitigation of climate is happening, but that is not recognized. It's very important to bring the voice of waste pickers in the solid waste management of the city. So as Hasru Dala, we really want to bring in a social welfare law for waste pickers. The work that we are doing starts with giving them identity. So when Hasiru Dala also started, our first objective was to get them into the system and provide them occupational identity card. ಕಾಮನ್ ಆಗಿ ಅವರು ಎಲ್ಲರ ಹತ್ರ ವೇಸ್ಟ್ ಸ್ಪೀಕರ್ ಹತ್ರ ಒಂದು ಜಾಗದಲ್ಲಿ ಕೂಡಿಸಿ ಅವ್ರು ಕೇಳಿದ ಪ್ರಶ್ನೆ ಏನಂದರೆ, ನಿಮಗೆ ಏನು ತೊಂದರೆ ಆಗ್ತಾ ಇದೆ, ವೇಸ್ಟ್ ಪಿಕ್ಕಿಂಗ್ ಮಾಡ್ಬೇಕಾದ್ರೆ ಏನು ತೊಂದರೆ ಆಗ್ತಾ ಇದೆ. ನಾವು ಈ ಕೆಲಸ ಮಾಡುವಾಗನೇ ನಮಗೆ ಪೊಲೀಸು ಎಷ್ಟೋ ಹೊಡೆದಿದ್ದಾರೆ, ಬೈದಿದ್ದಾರೆ, ಇಡಬೇಡನು ಕಾರ್ಪೊರೇಷನು ಅವರು ಇವರೆಲ್ಲ ತುಂಬ ಗಲಾಟೆ ಮಾಡಿದ್ದಾರೆ. ಜೈಲಿಗೆ ಹಾಕೋ ಕೂಡ ಪರಿಸ್ಥಿತಿ ಇದ್ದಿದ್ದು. ರೋಡ್ ಮೇಲೆ ನಾವು ಹೋಗಿದ್ರೆ ನಾವು ಕಳ್ಳರನ್ನು ಹೇಳಿರೋರೇ ತುಂಬ ಜನ. ಅದರಿಂದ ಇಷ್ಟು ನಾವು ಯಾರು, ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ID ಕಾರ್ಡ್ ಬೇಕು ಅಂತ ಹಸಿರು ದಳ ಹತ್ರ ಎಲ್ಲ ವೇಸ್ಟ್ ಸ್ಪೀಕರೂ ಅದನ್ನೇ ಇದು ಮಾಡಿದರು. It's very difficult for waste picker to access social security, I would say. When we started, most waste pickers didn't have any kind of identity. Aadhar has come now. In 2010, people who were living on the street, there was nothing. ತ್ಯಾಜ್ಯ ಸಮೀಕರು ಅಂತ ಹೇಳಿ ನಮಗೊಂದು ಹೆಸರು, ಹುಟ್ಟಿದ ಮಕ್ಳಿಗೆ ಯಾವ ಥರ ಹೆಸರು ಪಡಿತಾರ ಆ ಥರ ನಮಗೊಂದು ಹೆಸರು ಕೊಟ್ಟರು. ಅವರು ಯೂನಿಫಾರ್ಮ್ ಕೊಟ್ಟರು, ಐಡೆಂಟಿ ಕಾರ್ಡ್ ಕೊಟ್ಟರು. ಈಗ ಇದನ್ನು ಹಾಕ್ಯಂದು ಹೋಗ್ಬಿಟ್ರೆ ನಮ್ಮನ್ನು ನಗರ ಪಾಲಿಕೆಯರು ಅಂತಾರೆ. ಪೊಲೀಸ್ನವ್ರು ಕೇಳ ಬಂದ್ರು ಡ್ಯೂಟಿಗೆ ಅಂತಾರೆ. ನಮಗೆ ಅದನ್ನು ಚೀಲ ಹಾಕ್ಯಂದು ಹೆಂಗೆ ಹಾಕ್ಯಂದು ಹೋಗ್ಬಿಟ್ರೆ ಡ್ಯೂಟಿಗೆ ಬಂದರು ಮೇಡಮರ್ ಅಂತಾರೆ. They go, they pick up waste, sort it, grade it and sell it. So they are all self-employed. So the cost of the rates of the material they sell, the recyclates they sell, it goes up and down. Today it may be 10 rupees, tomorrow it may be 12, and day after it may be 8 or 7. So there is no predictable income for them. ನಾನೊಬ್ಬಕ್ಕೆ ಇದ್ದೀನಿ, ಅದು ನಮ್ಮ ತಮ್ಮ ನೋಡ್ಕೊಳ್ತಾ ಇದ್ದರು. ಅವ್ರು ಎಷ್ಟು ದಿನ ಅಂತ ನೋಡ್ಕೊತಾರ, ನಾನು ಅವ್ರಿಗೆ ಭಾರವಾಗಿರಬಾರ್ದು. ಅದರಿಂದ ನಾನು ದುಡ್ಕೋಬೇಕು, ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಅವ್ರಿಗೆ ಭಾರವಾಗಿರಬಾರ್ದು. ನಾನು ಬರೇ ಹೋಗೋದು ಬರೋದು, ಮಳೆ ಅಂದ್ರೆ ಹೋಗ್ತೀವಿ, ಗಾಳಿ ಅಂದ್ರೆ ಹೋಗ್ತೀವಿ, ಬಿಸಿಲು ಅಂದ್ರೆ ಹೋಗ್ತೀವಿ. ಹೋಗ್ಲಿಲ್ಲ ಅಂದರೆ ಜೀವನ ಇಲ್ಲ. ಒಂದು ಮದುವೆ ಮಾಡ್ಬೇಕಂದ್ರೆ ಸಾಲ ಮಾಡಬೇಕು, ಒಂದೇನಾದರೂ ಕಷ್ಟ ಸುಖ ನೋಡ್ಬೇಕಂದ್ರೆ ಇದ್ರಾಗೆ ಸಾಲ ಮಾಡಬೇಕು. ಅದಕ್ಕೆ ಬಡ್ಡಿ ಕಟ್ಟಬೇಕು, ಅದರಲ್ಲಿನೇ ತಿನ್ನಬೇಕು, ಅದರಲ್ಲಿನೇ ವ್ಯಾಪಾರ ಮಾಡ್ಕೋಬೇಕು, ಅದರಲ್ಲಿನೇ ಆಸ್ಪತ್ರೆ ಖರ್ಚು ಎಲ್ಲ ಅಂದರೆ ಮೇಡಮ್ ಆಗಲ್ಲ. ಇದೇ ಉಳ್ಕೊಂಬಿಟ್ಟೈತಿ. 45 ವರ್ಷದಿಂದನೂ ಹಿಂಗೆ ಇದೆ. ಏನಾದರೂ ಮುಂದೆ ಬರಬೇಕು ಅನ್ನೋ ಆಸೆ ನಮಗೆ ಐತೆ. ದೇವ್ರ ಕೃಪೆಯಿಂದ ಹಸಿರು ದಳದಿಂದ ನಂಗೆ 10,000 ಕೊಟ್ಟಿದ್ರು, ಒಂದು ತೂಕದ ತಕ್ಕಡಿ ಕೊಟ್ಟಿದ್ರು. ಅದರಿಂದ ನಾನು ಒಂದಿಬ್ಬರು ಮೂವರಿಗೆ 10,000ನಲ್ಲಿನೇ ಒಬ್ರಿಗೆ 1,000 2,000 ಹಂಗೆ ಕೊಟ್ಟು ಅವ್ರ ಹತ್ರ ದಿನಕ್ಕೆ 150 ಗ್ರಾಮ್ ಹಂಗೆ ಕೂದಲು ತಗೊತಿದ್ದೆ. ನಾನು ಜಾಸ್ತಿ ತಿರ್ಗಕ್ಕಾಗಲ್ಲ, ಆ ಥರ ಇದ್ದರೆ ಅಲ್ಲೆಲ್ಲಿ ಹೋಗಿ ವಸೂಲು ಮಾಡ್ಕೊಂಡು ಬರ್ತಿದ್ದೆ.
ಅದು ತಗೊಂಡೋಗಿ ಇನ್ನೊಬ್ರಿಗೆ ಹಾಕ್ತಿದ್ದೆ. ಅದರಲ್ಲಿ 100-200 ಬಂದರೆ ನನ್ನ ಜೀವನ ಮೇಡಮ್. Everywhere in development sector and similarly in Hasirudala, we were showing impact through case stories. We were showing impact through the transformation that has happened in waste pickers' lives and their children and their families. So some of the interventions are tangible, some of them are intangible. Social returns on investment is one evaluation methodology that was developed only to see and bring in how much impact that any interventions that any civil society or NGO is doing on the ground. This takes one step ahead and tries to monetize the impact. So this also helps us to show to the philanthropies and the funders that this is the impact that is coming from the interventions that we are doing, and as well as it shows that we can do lot of policy advocacy with the governments as well. Samaya Shakti is a collaborative impact collective. It is a group of multiple partners coming together, working towards a mutual and a common goal of enabling dignity and agency for the informal waste workers in Bangalore. The collective is more aimed to creating an ecosystem where there is knowledge sharing as well as resource sharing. So the multiple set of expertise that are being brought in by different partners are actually kind of working together to enable different kind of transformations within the community of waste workers in the larger metropolis of Bangalore. So it has taken so much effort to build that relationship and collaborate with the all kind of local bodies, whether it is government, central government, state government, gram panchayats, nagar panchayats, and corporation. Everywhere we work, we have no illusion that we can do everything. So it is again not to build any alternate system, government system over here, but to see how the government systems can be more efficient and can be more accessible to the communities. ಭಾಳ ಗಲೀಜು ಆಗ್ತದೆ. ನಮ್ಮ ಊರಲ್ಲಿ ಅಂತ ಕೆಲಸ ಮಾಡಿಲ್ಲಲ್ವ, ನಾವು ಈ ಥರ ಹೊಲದಲ್ಲಿ ಕೆಲಸ ಮಾಡಿದವರು. ಇಲ್ಲಿ ಬಂದಮೇಲೆ ಅದ್ರ ಮೇಲೆ ಅವ್ರು ಉಗಿಯವರು, ಪಟ್ಟಿ ಮೇಲೆಲ್ಲ ಉಗಿಯವರು. ಹಿಡಿಬೇಕಂದ್ರೆ ಕೈಗೆ ಒಂಥರ ಇದಾಗಿಬಿಡೋದು ನನಗೆ. ನಮ್ಮ ಯಜಮಾನ್ರು ಅದೇನವರು, ಅಯ್ಯೋ ಇಷ್ಟೊಂದು ಗಲೀಜು ಕೆಲಸ ನಾವು ಮಾಡಿಲ್ಲ, ಇಲ್ಲಿ ಬಂದು ಮಾಡ್ಬೇಕಂತ ಅವರು ಇದು ಮಾಡ್ಕೊತಾ ಇದ್ರು. ಒಂದು 2-3 ವರ್ಷ ಕೆಲಸ ಮಾಡಿದರು. ತಿರ್ಗಾ ಇವಾಗ 1.5 ವರ್ಷ ಆಯಿತು. ಸಡನ್ನಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಬಂದು ಮೈಯೆಲ್ಲ ಇದು ಆಗಿ BP ಬಂದು ಈ ಚಿಕ್ಕ ಹಾಸ್ಪಿಟ್ಲಿಗೆ ತೊಗೊಂಡು ಹೋದ್ವಿ. ಅಲ್ಲಿ ಏನು ಇಲ್ಲ, ಜಯದೇವ್ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗು ಅಂತ ಹೇಳಿದ್ವಿ. ಅಲ್ಲಿ ಒಂದು ಶನಿವಾರ ಆಯ್ತಾರ ಬೆಳಿಗ್ಗೆ 1 ಗಂಟೆಗೆ ತೊಗೊಂಡು ಹೋಗಿದ್ದೀವಿ. ನೈಟ್ ಅಂದ್ರೆ ತಿರ್ಕೊಂಡು ಬರ್ತಾ ಬರ್ತಾ ಕಾಲಿಂಗ್ ಕೂತ್ಕೊಂಡ್ಬಿಡ್ತು, ನಡೆಯೋಕ್ಕಾಗ್ತಾ ಇಲ್ಲ, ಕೂತಿದ್ರೆ ಎದ್ದೊಳಕ್ಕಾಗಲ್ಲ, ಕಷ್ಟ ಎಲ್ಲ ಆಗೈತಿ. ಆ ಕಡೆ ಈ ಕಡೆ ಆಸ್ಪತ್ರೆ ಎಲ್ಲ ತೋರಿಸ್ದೆ. ಒಂದು ಕಾಲಿಗೆ 2 ಲಕ್ಷ ಬೇಕಂತೆ. ಗಂಡು ಮಕ್ಕಳಿಲ್ಲ, ಏನಿಲ್ಲ, ಚಿಕ್ಕ ಚಿಕ್ಕ ಮೊಮ್ಮಕ್ಕಳಿದ್ದಾರೆ, ಒಂದು ಸೊಸೆ ಇದೆ. ಹಂಗೆ ತೊಗೊಂಡು ಏನು ಮಾಡ, ನಾನು ಎಲ್ಲಿಂದ ತರೋಣ ದುಡ್ಡು? ಹಂಗೆ 2 ವರ್ಷದಿಂದ ಮನೇಲಿ ಬಿದ್ದೀವಿ. ನಮ್ಮಲ್ಲಿ ಸೋಷಿಯಲ್ ಸೆಕ್ಯೂರಿಟಿ MSS ಇದ್ದಾರೆ, ಮೊಬೈಲ್ ಸೋಷಿಯಲ್ ಸೆಕ್ಯೂರಿಟಿ. ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಫ್ರೀಯಾಗಿ ಈ ಶ್ರಮ ಮಾಡ್ತಾರೆ, ಆಭಾ ಕಾರ್ಡ್ ಮಾಡ್ತಾರೆ, ಅಂಬೇಡ್ಕರ್ ಸಹಾಯ ಹಸ್ತ ಮಾಡ್ತಾರೆ. ಅದೆಲ್ಲ ಏನೇನೆಲ್ಲ ಫ್ರೀ, ವೋಟರ್ ID ಫ್ರೀ ಆಗುತ್ತೆ. ಇಷ್ಟೆಲ್ಲ ಸೌಲಭ್ಯಗಳನ್ನ ನಾವು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. MSS intervention, we mapped out all the interventions, stakeholders, outcomes and impact, and that whole process helped us to understand how the MSS is bringing the change in terms of impact of empowering waste picker, impact of bringing social security to waste picker in the times of emergencies, or little bit of capacity building that they have got, or awareness that they have built towards government schemes, because of which they are able to access many things. For every 1 rupees of funding or the support that we got from different philanthropic initiatives, 9.83 rupees of benefits that waste pickers have
caught. This is the impact that we are bringing in waste pickers' lives. ನಮ್ಮ ಯಜಮಾನ್ ಅಂತ ಇದ್ರು, ನಾನು ಹೋದ್ಮೇಲೆ ನಿನ್ಗೇನು ದುಡ್ಡು ಬರುತ್ತೆ ಅಂತ ಇದ್ರು. ಗಂಡ ಇಲ್ಲದಾದ್ಮೇಲೆ ಇವಾಗ ಯಾರು ಆಗ್ತಾರಂತ ನಮಗೆ ಅದಕ್ಕೆ ಪೆನ್ಷನ್ ಮಾಡಿ ಸಿದ್ದಮ್ಮ ಮೇಡಮ್ ಅವ್ರಿಗೆ ಹೇಳಿದ ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಇವಾಗ ಒಂದು 800 ರೂಪಾಯಿ ಬರುತ್ತೆ. ಅದು ಬಂದ್ಮೇಲೆ ತಿಂಗಳಿಗೆ ಒಂದು ಸತಿ ಬಂದ್ಮೇಲೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಕ್ಕೆ ಅದು ಹಸರದಳ ಕಡೆಯವರು ಹೇಳಿದ್ರು ಹಂಗೆಲ್ಲ ಆಸ್ಪತ್ರೆ ಚೆನ್ನಾಗಿದೆ ಅಂತ. ಅಲ್ಲೇ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆಪ್ರೇಷನ್ ಎಲ್ಲ ಮಾಡಿದ್ವಿ. 15 ದಿವಸ ಅಡ್ಮಿಟ್ ಮಾಡಿ ಆಪ್ರೇಷನ್ ಎಲ್ಲ ಮಾಡಿ ಎಲ್ಲ ಕಳಿಸಿದ್ದಾರೆ. ವಾಕರ್ ಕೊಟ್ಟಿದ್ದಾರೆ, ಅದರಿಂದ ಸ್ವಲ್ಪ ಅದು ಹಿಡ್ಕೊಂಡು ಓಡಾಡ್ತೀನಿ. Development framework that is helping us to monetize this, they have 6 criteria about efficiency, about relevancy. So they have 6 criteria. If Aadhaar is correct, then a mother can access a Thai scheme, which is a Karnataka government scheme which provides nutritional benefits for the pregnant woman, and they also provide direct cash for the pregnancy period. So that direct amount is very relevant for women, but it reduces the burden from men to earn more. So that kind of a social security is given. So that kind of a results we were trying to get from FGDs, and then we tried to fit in those criteria of 6 criteria which had certain scoring. Thorough exercise was done by Environ to look at the values that are coming are appropriate or not. So it took almost 2 months for them to come up with that value. Social security is something that will help them to at least have some predictable material they get. For example, if they have ration card, at least you know that the rice will come home, right? Or if you have children's scholarship is there, then you're sure that your child can go to school. ಈಗೀಗ ತುಂಬ ಅವೇರ್ನೆಸ್ ಆದಮೇಲೆ ನಮ್ಮ ಥರ ನಮ್ಮ ಮಕ್ಕಳು ಆಗಬಾರ್ದು, ನಮ್ಮ ಮಕ್ಕಳು ಒಳ್ಳೆ ಒಂದು ಎಜುಕೇಷನ್ ಮಾಡಬೇಕು, ಅವರು ಕೂಡ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂತ ನಮಗೆ ಕೂಡ ಆಸೆ. ಯಾಕಂದ್ರೆ ನಾವು ಇದರಲ್ಲಿ ಬಿದ್ದಿರೋ ಕಷ್ಟ ಆ ಮಕ್ಕಳಿಗೆ ಬರಬಾರ್ದು ಅಂತ ಎಲ್ಲ ಓದಿಸ್ತಾ ಇದ್ದೀವಿ. ನನ್ನ DW ಸೆಂಟ್ರಲ್ಲಿ ನಾನು ಬುಗುಡಿ ಒಂದು ಸೆಂಟ್ರನ್ನ ಯಾಕೆ ಓಪನ್ ಮಾಡಿಸಿದೆ ಅಂತ ಹೇಳಿದಾಗ, ಆ ವಯಸ್ಸಲ್ಲಿ ನನ್ನ ಮಕ್ಕಳು ಆ ವಯಸ್ಸು ಸಣ್ಣ ಮಕ್ಕಳು ಇರಬೇಕಾದ್ರೆ ಈ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ತುಂಬ ಒದ್ದಾಡಿದೆ ನಾನು. ನನ್ನ ಹತ್ರ ಯಾವುದೇ ಒಂದು ರೀತಿ ಡಾಕ್ಯುಮೆಂಟ್ಸ್ ಇರಲಿಲ್ಲ. ಗೌರ್ಮೆಂಟ್ ಸ್ಕೂಲ್ ಕರ್ಕೊಂಡೋದ್ರು, ಅವಾಗ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾಯಿದ್ರು, ಇವಾಗ ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾರೆ. ಆವಾಗ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾಯಿದ್ರು, ಬಟ್ ಬರ್ತ್ ಸರ್ಟಿಫಿಕೇಟ್ ಕೂಡ ನನ್ನ ಮಕ್ಕಳ ಹತ್ರ ಇರಲಿಲ್ಲ. ಆ ಥರ ವೇಸ್ಟಲ್ಲಿ ಕೆಲಸ ಮಾಡೋ ಮಕ್ಕಳು ಎಲ್ಲನ್ನ ನೋಡ್ಬೋದು ನೀವು. ಅವ್ರಿಗೆ ಫೀಸ್ ಕಟ್ಟೋ ಅಷ್ಟು ಕೆಪಾಸಿಟಿ ಇಲ್ಲ. ಅಟ್ಲೀಸ್ಟ್ ಮಕ್ಕಳನ್ನ ವೇಸ್ಟಲ್ಲಿ ಕೈ ಇಕ್ತೀರಾ, ಅವ್ರು ಕೆಟ್ಟ ಅಭ್ಯಾಸಕ್ಕೆ ಗುರಿಯಾಗ್ದಿರ ಹಂಗೆ ಒಂದು ಸೆಂಟ್ರನ್ನ ಅವ್ರನ್ನ ಸೇಫ್ಟಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಆ ಸೆಂಟ್ರನ್ನು ನಾನು ಓಪನ್ ಮಾಡಿಸಿದೆ. ಸುಮಾರು ವರ್ಷಗಳು ನಾನು ಗುಡಿಸಲಲ್ಲೇ ಜೀವನ ಮಾಡಿದೆ. ಈಗ ನಾನು ಒಂದು 5 ವರ್ಷದಿಂದ ರೆಂಟ್ಗೆ ಮನೆ ತಗೊಂಡು ರೆಂಟ್ ಮನೆಯಲ್ಲಿದ್ದೀನಿ. ಈಗ ಎಲ್ಲ ಡಾಕ್ಯುಮೆಂಟ್ಸ್ ಬಂತು. ಫಸ್ಟು ನನಗೆ ವೇಸ್ಟ್ ಪಿಕರ್ ಕಾರ್ಡ್ ಬಂದಮೇಲೆ ಆಮೇಲೆ ಎಲ್ಲ ಇದು ಬಂತು. ಈಗ ಎಲ್ಲರಿಗೂ ಒಂದು 65,000ಕ್ಕಿಂತ ಹೆಚ್ಚು ನಾವು ಸಾಮಾಜಿಕ ಭದ್ರತೆನ ನಾವು ಮಾಡಿಕೊಟ್ಟಿದ್ದೀವಿ. ಈಗ ರೇಷನ್ ಕಾರ್ಡ್ ನಮಗೆ ಬೇಕು, ನಂಗೆ ಆಧಾರಲ್ಲಿ ಹೆಸರು ಚೇಂಜ್ ಮಾಡಬೇಕು, ಬರ್ತ್ ಸರ್ಟಿಫಿಕೇಟಲ್ಲಿ ನಮ್ಮ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಬೇಕು, ನಮ್ಮ ಮಗುಗೆ ಹೆಸರು ಚೇಂಜ್ ಆಗಬೇಕು. ತುಂಬ ಜನ ಬಂದು ಕೇಳ್ಕೊಂಡು ಬಂದು ಅದನ್ನೆಲ್ಲ ಮಾಡಿಸ್ಕೊಳ್ಳೋಷ್ಟು ಮುಂದುವರೆದಿದ್ದಾರೆ ನಮ್ಮ ಜನ.